ಹರೇ ಕೃಷ್ಣ ಡಿಯಮಸ್ಟೀಸ್. ಇವತ್ತಿನ ವ್ಲಾಗ್ ಏನು ಅಂದರೆ, ನಾವೆಲ್ಲ ಇಂಜಿನಿಯರಿಂಗ್ ಫ್ರೆಂಡ್ಸು ಆಫ್ಟರ್ 1 ಇಯರ್ ಮೀಟ್ ಆಗ್ತಿದ್ದೀವಿ. ತುಂಬ ಸಲ ಮೀಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿ 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 ಫೈನಲಿ ಇವತ್ತು ಸಿಗ್ತಿದ್ದೀವಿ. ಫುಲ್ ಎಕ್ಸೈಟ್ಮೆಂಟ್ ಇದೆ, ಯಾಕೆಂದರೆ ತುಂಬ ದಿನ ಆದಮೇಲೆ ಸಿಗ್ತಿದ್ದೀವಿ. ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿಕೊಂಡು ನೈಟ್ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಎಲ್ಲ ಮೂಮೆಂಟ್ಸ್ನ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಒಂದು ಒಳ್ಳೆ ವಿಡಿಯೋ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನನ್ನ ಒಬ್ಬ ಫ್ರೆಂಡ್ ಚಿಕ್ಕಬಳ್ಳಾಪುರದಿಂದ ಬರ್ತಿದ್ದಾಳೆ. ನಾನು ಇನ್ನೂ ರೆಡಿ ಆಗಿಲ್ಲ, ಯಾವಾಗ ರೆಡಿ ಆಗ್ತೀನಿ ಅಂತಲೂ ಗೊತ್ತಿಲ್ಲ. ಸೊ ಅವಳನ್ನ ಹೋಗಿ ಪಿಕ್ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಳು ವೈಷ್ಣವಿ ಚಿಕ್ಕಬಳ್ಳಾಪುರದಿಂದ ಬರ್ತಿದ್ದಾಳೆ. ಇವತ್ತು ಮೇನ್ ಮೀಟ್ ಆಗೋದಕ್ಕೆ ಇವಳೇ ಕಾರಣ. ಇದು ಸುವರ್ಣ. ಯಾವುದೇ ಫಂಕ್ಷನ್ ಆಗಲಿ ಎಲ್ಲೇ ಹೋಗಲಿ ಇವಳೇ ನನಗೆ ರೆಡಿ ಮಾಡೋದು. ಇದು ನಮ್ಮ ಕೋತಿ ಮೀನು. ಹಾಗೆ ಲಾಸ್ಟಿಗೆ ಸೈಲೆಂಟ್ ಸೋನಿಯಾ. 1 ಗಂಟೆ ಆಗಿದೆ, ನಾನು ಇನ್ನೂ ರೆಡಿ ಆಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿ ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಒಬ್ರೊಬ್ರೆ ಬನ್ನಿ. ಮೀನು ಸುವರ್ಣ. It's time to get ready. Bye. She's in Max. No, Max is night dress. I am thinking night dress. Meenu, Who told you Max is night dress? Yeah. What? Iವಾಗ ಇದನ್ಸತಿ ಹೇಳು. It's on. It's on. See, no. She first. She will record me also suddenly. Just wait. So no, she in group she said we'll wear maxi. No, I thought she's making fun. For me, maxi is like night dress ಇರತ್ತಲ್ವಾ, ಹಿಂಗೇನೋ ಸ್ವಲ್ಪ ಸಡನ್ ಆಗಿ ಮಾಡಿದ್ರೆ ಎಲ್ಲ ಬಿಚ್ಚೋಗ್ಬಿಡುತ್ತೆ. ನಾನು ಇವಳೇನೋ ಕಾಮಿಡಿ ಮಾಡ್ತಾವಳೆ ಸುಮ್ಮನೆ ಅಂತವಳು ಅಂದ್ರೆ ಇದನ್ನ ಕೂಡ ಮ್ಯಾಕ್ಸಿ ಅಂತ ಇರತ್ತಲ್ಲ, ನಂಗೆ ಇವಾಗೆ ಗೊತ್ತಾಗಿದೆ. ಇನ್ನೊಂದ್ಸಲಿ ಬೈತೆ ಅಂದ್ರೆ ಎಲ್ಲಿ ಅದು ಆಫ್ ಹೆಂಗೆ ಮಾಡೋದು ಏನು ಹುಡ್ಕಲ್ಲ ಫ್ರೆಂಡ್ಸ್, ಏನು ಇಟ್ಕೊಳ್ಳಲ್ಲ. ಬಿಗ್ ಬಾಸ್ ಕಥೆಗಳು. No, we are in the house of Chitra to discuss about Big Boss Kannada Big Boss, and I am out of this world. I don't know whom they are talking also. Guys, Chitra is getting ready. ಇದು ಒಂದು ಮಧ್ಯದಲ್ಲಿ ಹೈವೇ ಬಂದೈತೆ, 2 ಡಿವಿಷನ್ ಆಗಿದೆ. ಇಲ್ಲ ನಾನು ಇಲ್ಲಿ ನೋಡ್ರಿ, ಇಲ್ಲಿ ತೋಸೆ, ಇಲ್ಲಿ ನೋಡ್ರಿ ಈ ಡೆಕೋರೇಷನು, ಇಲ್ಲಿ ಮಧ್ಯದಲ್ಲಿ ಹೈವೇ, ಇದು ಹೊಸಕೋಟೆ ಬ್ರಿಡ್ಜ್, ಇದು ಕ್ಯಾಪುರಂ ಬ್ರಿಡ್ಜ್. ಪ್ಲೀಸ್ ಚೆಕ್ ಔಟ್. ಇವಳು ಒಂದ್ ಸ್ವಲ್ಪ ರೆಡಿ ಆಗ್ತಾವಳೆ. ನಾನು ಇವಳು ವಾಯ್ಸ್ ಓವರು. ಇವಳು ನೋಡಿ ಇವಾಗ ಏನದು ಸೀರಮ್ ಹಚ್ಕೊಂತವಳೆ. ಡರ್ಮಾ ಪ್ರಾಡಕ್ಟು ಎಲ್ಲೈತೆ ಇಲ್ಲಿ, ಡರ್ಮಾ ಪ್ರಾಡಕ್ಟು. ದೇ ಹ್ಯಾವ್ ನಾಟ್ ಗಿವನ್ ಅಸ್ ಅಮೌಂಟ್. ನಾವು ಅವ್ರನ್ನ ಅಡ್ವರ್ಟೈಸ್ ಮಾಡಕ್ಕೆ ಇಷ್ಟ ಇಲ್ಲ. ಬಟ್ ವಾಟ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದು 2 hours ಆದಮೇಲೆ ನಾನು ರೆಡಿ ಆದೆ. ಆ್ಯಕ್ಚುಲಿ ಅವರೇ ನನಗೆ ರೆಡಿ ಮಾಡಿದ್ರು, ಇಲ್ಲಾಂದರೆ ನಾನು ಇನ್ನೂ ಲೇಟ್ ಮಾಡ್ತಿದ್ದೆ. ಒಂದು ಸ್ವಲ್ಪ ಗಿಫ್ಟ್ಸ್ ಎಲ್ಲ ತೊಗೊಳ್ಳೋದಿತ್ತು, ಅದೆಲ್ಲ ತೊಗೊಂಡು ಫೈನಲಿ ಕ್ಯಾಬ್ ಬುಕ್ ಮಾಡಿಕೊಂಡು ಓಲ್ಡ್ ಮಿಲ್ ಬ್ರೀವಿಂಗ್ ಕೋ ಅನ್ನೋ ರೆಸ್ಟೋರೆಂಟಿಗೆ ಬಂದ್ವಿ. ಆ ರೆಸ್ಟೋರೆಂಟ್ ತುಂಬ ಫ್ಯಾನ್ಸಿ ಆಗಿದೆ, ತುಂಬ ನೀಟಾಗಿದೆ. ಊಟ ಕೂಡ ಟೇಸ್ಟಿಯಾಗಿತ್ತು. ಹಾಗೆ ನಾವಿಲ್ಲಿ ಒಂದು ಸ್ವಲ್ಪ ಗಿಫ್ಟ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ. ತುಂಬ ಗಿಫ್ಟ್ಸ್ ಬಂತು ನನಗೆ. ಅದೆಲ್ಲ ರೆಕಾರ್ಡ್ ಆಗಿದೆ, ನೆಕ್ಸ್ಟ್ ವೀಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಊಟ ಮುಗಿಸ್ಕೊಂಡು ನಾವು ನೈಟ್ ಸ್ಟೇಗೆ ಅಂತ ಸೋನಿ ಮನೆಗೆ ಹೊರಟಿದ್ದೀವಿ. ಫಸ್ಟ್ ಕ್ಲಿಪ್ಪಲ್ಲಿ ನಾವು ದಿವಾಲಿ ಗಿಫ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ನಾನು ತಗೊಂಡು ಬಂದೆ. ಮೆಟರ್ನಿಟಿ ಲೀವಲ್ಲಿ ಇದ್ದಾಳೆ. ಮೇಲ್ ಹಾಕ್ಸಿದ್ದು HR-ಗೆ. ನಂದನ್ನ ಅವ್ರಿಗೆ ಕೊಟ್ಬಿಡಿ ಅಂತ ನಮ್ಮ ಅತ್ತೆ ಬಂದೆ. ಇನ್ನೊಬ್ರು ಅವರು ಧಾರವಾಡಲ್ಲಿರೋದು, ನನ್ನ ಟೀಮೆ, ವಿಜಯ್ ಕುಮಾರ್ ಅಂತ. ಅವ್ರಿಗೂ ಮೇಲ್ ಹಾಕಿ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾನೇ ಇಸ್ಕೊಂಡು ಹೋಗ್ಬಿಟ್ಟೆ ಮನೆಗೆ. 3 ಬಾಕ್ಸ್ ಡ್ರೈ ಫ್ರೂಟ್ಸ್. ಅದು ಆದ್ರೆ ಹೌದು, ನಮ್ಗೆ ಈ ಸತಿ ದಿವಾಲಿ ಗಿಫ್ಟ್ ಏನು ಕೊಟ್ಟಿದ್ರು ಮರ್ತೋಗ್ಬಿಡು. ಇದು ನನಗೂ ಡ್ರೈ ಫ್ರೂಟ್ಸ್ ಅಲ್ಲ, ನಂಗೆ ಸ್ವೀಟ್ ಬಾಕ್ಸ್ ಕೊಟ್ರು. ಸೋನಿ ನ್ಯೂ ಇಯರ್ಗೆ ಕ್ರಿಸ್ಮಸ್ ಕೊಟ್ಟಿರೋದು. ದೀಪಾವಳಿ ಕೊಡ್ಲಿಲ್ಲಂತೆ, ಯಾರೋ ಕಂಪ್ಲೇಂಟ್ ಮಾಡಿದ್ರಂತೆ. ಏನ್ ಕಂಪ್ಲೇಂಟ್? ನಾನು ಆಕ್ಚುಲಿ ಅದು ನೋಡಿದೀನಿ. ಇಲ್ವೇ ಆಫೀಸಲ್ಲಿ ಅದ್ ಹೆಂಗ್ಸೋ ನೀನ್ ಆ ಕಡೆ ಕೊಟ್ಟೆ, ಅವ್ರು ಬಕಸುರಿಗಳ ಹತ್ರ ಬಿಟ್ಟಿದ್ದೆ. ನಾನು ಎಲ್ಲಿ ತಗೊಳ್ಳಿ, ಏನ್ ತಗೊಳ್ಳಿ ತಗೊಳ್ಸೋ ನಾ 2 ಇದೆ ತಗೊಳ್ಳೆ. ತಿಂದಿದ್ದೀನಿ ಪರವಾಗಿಲ್ಲ ತಿನ್ಸು.
ಜುಮ್ ಅನ್ನತ್ತಲ್ಲ. ಇದು ಚೆನ್ನಾಗಿರುತ್ತೆ ನಮ್ಮ ಮೇ ಬಿ ಅದ್ರೊಳಗಡೆ ಬಾದಾಮ್ ಇರುತ್ತೆ ಆಲ್ಮಂಡ್ ಅದು ಚೆನ್ನಾಗಿದೆ. ಚಾಕ್ಲೇಟ್ ಒಳಗಡೆ Black. ಆಲ್ಮಂಡ್. ನನಗೆ ಇಷ್ಟ ಇಲ್ಲ ಅದು ಕೂಡ strawberry. ಇತ್ತು ಇದು strawberry. ಇದು strawberry ಬೇಡ. ಏನೇನೇನು? ಇದು ಸ್ಟ್ರಾಬೆರಿ ಫ್ಲೇವರ್ ಅಂದೆ, ವೇಫರ್ಸ್ ಸ್ಟ್ರಾಬೆರಿ ಫ್ಲೇವರ್, ಇದು ಸ್ಟ್ರಾಬೆರಿ ಫ್ಲೇವರ್ ಬೇಡ ಅಂತ ಹೇಳಿ. ಆಕ್ಚುಲಿ ಚೆನ್ನಾಗಿರುತ್ತೆ ವೇಫರ್ಸ್. ಸ್ಟ್ರಾಬೆರಿ ಅಯ್ಯೋ ವೇಫರ್ಸ್ ಕಂಡ್ರೆ ಅವ್ರು ತಗೊಂಬಂದಿದ್ ವೇಫರ್ಸ್ ನಮ್ಮ ಮರ್ತೋಗ್ಬಿಟ್ಟೆ. ಇಷ್ಟಲ್ಲ ಅದ್ರ ಬಗ್ಗೆ ಹೌದಾ ಅದ್ರ ಬಗ್ಗೆ ನಾವು ಆಕ್ಚುಲಿ ಒಂದ್ ಲೈಟ್ ನ ಮೀನುಗೆ ಗಿಫ್ಟ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ಅವಳು ನಮಗೆಲ್ಲ ಗಿಫ್ಟ್ ಮಾಡ್ತೀನಿ ಅಂದಿಲ್ಲ ಅವಾಗಲೇ. That's okay. Don't scare me. ಅದು ಸ್ಟ್ರಾಬೆರಿ ಇದು ತಿನ್ಕೋ. ನಾನು ಅದನ್ನೇ ಎಕ್ಸ್ಚೇಂಜ್ ಮಾಡೋಣ ಇವಳ ಹತ್ರ ಅಂತ ನೋಡ್ತಾ ಇದ್ದೆ. ಫ್ರೇಮ್ ಬಾಕ ಚಾಕ್ಲೇಟ್. ಇನ್ನ ಅವಳು ಆವಾಗಿಂದ ಬೊಗಳ್ಬೇಕು ತಾನೇ, ನಾನು ನಿಮ್ ತಿರ್ಕೊಂಡು ಕೂತಿದ್ದೀನಿ. ಅವ್ಳು ಬಿಕಾರಿ ತರ ಕೊಟ್ಟವಳು. ಸೋನಿ ನೋಡು ರೆಡಿ ಆಗ್ತಾವಳು ವಿಡಿಯೋಗೆ, ಕೂದಲೆಲ್ಲ ನಂಗೆ ಇನ್ನೊಂದೇ ಚೆನ್ನಾಗಿದೆ. ಬಾಯಿ ಸುಮ್ಕೊಳೆ. ಇದು ನೆನ್ನೆ ತರಿಸಿದ್ದು ಸಂತೋಷ ಅವ್ರು. ಕಂಫರ್ಟೇಬಲ್ ಆಗೈತೆ. ಬೆಡ್ಶೀಟ್ ಆಮೇಲೆ ಹೊಚ್ಕೊಳ್ಳೋದು ನೋಡಂಗಿಲ್ಲ. ನೋಡ್ದೆ ಸರಿ ಬಿಟ್ಟೆ ಸುರುಕಂದಿಲ್ವೇನೆ ಎಮ್ಮೆ ಚರ್ಮ. ಸೌಂಡ್ ಬಂತಷ್ಟೇ, ನಂಗೆ ಆತರ ಸೌಂಡ್ ಬಂದ್ರು ಭಯ ಆತರ ಸೌಂಡ್ ಬಂದ್ರು ನಂಗೆ ಇದಾಗುತ್ತೆ. ಅಷ್ಟುದ್ದ ಮ್ಯಾಗಿ ಆಗ್ತಾ ಇದ್ರಿ ಅಂತ ತೋರ್ಸೆ ಸೋನಿಯಾ. ಮುಂದೆ ತೋರ್ಸಲ್ಲ, ಹಿಂದೆ ತೋರ್ಸ್ತಾಳ ಮ್ಯಾಗಿ. ಅನ್ಹೆಲ್ದಿ ಅಂತ ಹಾಕ್ಬಿಡ್ತಾರ ಆಮೇಲೆ ಆ ವಿಡಿಯೋಗಳಲ್ಲಿ. ಏನ್ ಗೊತ್ತಾ, ನಂಗೆ ನಂಗೆ ಗೋಲ್ಗಪ್ಪ ಮೇಲೆ ಸ್ವಲ್ಪ ಕ್ರೇವಿಂಗ್ಸ್ ಇದೆ ಆಯ್ತಾ. ನಾನು ಆ ಕಡೆ ಹೋಗಿ ಈ ಕಡೆ ಬಂದು ಒಂದ್ಸತಿ ಗೋಲ್ಗಪ್ಪ ತಿನ್ಕೊ ಬಂದ್ಬಿಡೋಣ ಅಂದ್ರೆ ಯಾರಾದ್ರು ಗೋಲ್ಗಪ್ಪ ಗುಡ್ ಫುಡ್ ಅಲ್ಲ ಅಂದ್ರೆ, ಅಯ್ಯೋ ಗೋಲ್ಗಪ್ಪ ಗುಡ್ ಫುಡ್ ಅಂತೆ, ಪಾನಿ ಇರುತ್ತಂತೆ ಗುಡ್ ಫುಡ್ ಅದು ಅಂತ ಹೇಳ್ತೀನಿ. ಎಷ್ಟು ಹಾಕೋಣ? 4 ಜನಕ್ಕೆ 4 ಸಾಕು. ಸುವರ್ಣ ನಾಟ್ ಕೌಂಟಿಂಗ್. ನೀನ್ ತಿನ್ನಲ್ಲ. ನಿಮ್ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಒಂಚೂರು ಟೇಸ್ಟ್ ಮಾಡೋಣ. ಮನೇಲಿ ಮಾಡಿರೋದು ಪ್ರಾಸೆಸ್ ಫುಡ್ ಅದು ಅಲ್ಲ. ಡು ಯು ಥಿಂಕ್ ವೈಷ್ಣವಿ ಏನೇ ಮಾಡ್ತಾ ಇದೀಯಾ? ಹಸಿ ತಿಂತಾರೆ. Have you people tried rice with Maggi soup? Rice with Maggi soup you people try? Then after trying, please like me back. Bye. ಮ್ಯಾಗಿ ತಿಂತವ್ರೆ ಇವ್ರು, ಪಾಪ ಅನ್ನ ಸಾಂಬಾರು ಹಾಕೋರೆ ಅನ್ಕೊಂತಾರೆ. ಎಷ್ಟು ಹೆಲ್ದಿ Patient. ಮ್ಯಾಗಿ ತಿಂದು ಹಾಗೆ ಸ್ವಲ್ಪ ಹೊತ್ತು ಹೊಟ್ಟೆ ಹೊಡೆದು ಆಮೇಲೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಎಲ್ಲ ಅವ್ರವ್ರ ಮನೆಗೆ ವಾಪಸ್ ಬಂದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಯು ಆಲ್ ಲೈಕ್ ಇಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ.